ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯ ಹಣನ ಕೊಡೋ ಹಾಗಿಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವೀಡಿಯೋಗಳು ಬೇಗ ರೀಚ್ ಆಗ್ತಾ ಬರೋ ಅಂಥದ್ದು. ನಾನು ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಪ್ಯೂರ್ಲಿ ಕಂಪ್ಲೀಟಾಗಿ ನಿಮಗೆ ಅನ್ಪಾಲಿಶಲ್ಲಿರೋ ಅಂಥ ಫಿಂಗರ್ ರಿಂಗ್ಸ್ಗಳನ್ನ ಶೋ ಮಾಡ್ತಾ ಇರೋ ಅಂಥದ್ದು. ನೀವೇನು ನೋಡ್ತಿದ್ದೀರಾ ಇದೆಲ್ಲ ಫಿಂಗರ್ಸ್ ರಿಂಗ್ಸ್ಗಳು ಬಂದು ನಿಮಗೆ 5 ಮೆಟಲ್ಸಿಂದ ಮಾಡಿರೋಂಥ ಪ್ಯೂರ್ ಪಂಚಲೋಹ ಫಿಂಗರ್ ರಿಂಗ್ಸ್ಗಳಾಗಿರುತ್ತೆ. ಪಂಚಲೋಹ ಅಂತ ಹೇಳಿದರೆ ನಿಮಗೆ 5 ಮೆಟಲ್ಸಲ್ಲಿ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಅಂಥದ್ದು. ಇದರಲ್ಲಿ ಫಿನಿಶಿಂಗ್ ವೈಸ್ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಸ್ ಇಟ್ ಇಸ್ ನಿಮ್ಮ ಗೋಲ್ಡ್ ಡಿಸೈನಲ್ಲಿ ಕಾಪಿ ಅಂತಲೇ ಹೇಳ್ಬೋದು. ಪಂಚಲೋಹ ಅಂತಂದರೆ ಏನೆಲ್ಲ ಹಾಕಿರ್ತಾರೆ ಅಂತ ಹೇಳಿದರೆ ಚಿನ್ನ, ಬೆಳ್ಳಿ, ತಾಮ್ರ, ಸತ್ತು, ಕಬ್ಬಿಣ, ಸಮ್ಟೈಮ್ಸು ತಾಮ್ರ ಅಥವಾ ಸೀಸನ್ನು ಕೂಡ ಹಾಕಿರ್ತಾರೆ. ಸೊ ನಿಮ್ಮ ಇನ್ನೂ ಈಸಿಯೆಸ್ಟ್ ವೇ ಅಂತ ಹೇಳೋದಾದರೆ ನಿಮಗೆ ದೇವಸ್ಥಾನಗಳೆಲ್ಲ ವಿಗ್ರಹಗಳನ್ನ ಕೆತ್ತನೆ ಮಾಡ್ತಾರಲ್ಲ, ಅದೇ ಮೆಟಲ್ನ ಯೂಸ್ ಮಾಡಿ ನಿಮಗೆ ಈ ಥರ ಪಂಚಲೋಹ ಜ್ಯುವೆಲ್ರಿಗಳನ್ನ ಮಾಡೋ ಅಂಥದ್ದು. ಇದೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ತುಂಬಾ ಇರುತ್ತೆ. ಹೀಟ್ ಬಾಡಿ ಇರೋರಿಗೆ ಹೀಟ್ ಅಬ್ಸರ್ವ್ ಆಗುತ್ತೆ, ಇಲ್ಲ ತುಂಬ ಚೆನ್ನಾಗಿರೋ ಅಂಥದ್ದು. ಸೊ ಇದು ಅಟ್ಲೀಸ್ಟ್ ಒಂದಲ್ಲ ಎರಡಲ್ಲ ಬೇರೆ ಏನಾದರೂ ಯೂಸ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಫಿಂಗರ್ ರಿಂಗ್ ಆದರೂ ಯೂಸ್ ಮಾಡಬೇಕು ಪಂಚಲೋಹದಲ್ಲಿ ಅಂತ ಹೇಳ್ತೀನಿ. ಇನ್ನೂ ಅಡಿಕೆನೂ ಕೂಡ ಇದೆ. ಸೊ ಈ ಥರದ್ದು ಫಿಂಗರ್ ರಿಂಗ್ಸ್ಗಳು ನಾನೀಗ ಪ್ರೆಸೆಂಟ್ ಶೋ ಮಾಡ್ತಾ ಇರೋದೆಲ್ಲ ಬಂದು ನಿಮಗೆ ಕಂಪ್ಲೀಟ್ಲಿ ಪಂಚಲೋಹ ಲೇಡೀಸ್ ಫಿಂಗರ್ ರಿಂಗ್ಸ್ ಆಗಿರುತ್ತೆ. ಸೊ ಇದೆಲ್ಲ ನಿಮಗೆ ಟ್ರೆಡಿಷನಲ್ ಲುಕ್ಕಲ್ಲಿದ್ರೂ ನಿಮಗೆ ಡಿಸೈನ್ಸ್ ವೈಸ್ ಅಂತೂ ಸ್ವಲ್ಪ ಮಾಡರ್ನ್ ಆಗೇ ಇರುತ್ತೆ. ಆ ಥರದ ಕಲೆಕ್ಷನ್ಸಲ್ಲಿ ನಾನು ಚೂಸ್ ಮಾಡೋ ಅಂಥದ್ದು. ಸೊ ನೀವೇನು ನೋಡ್ತಿದ್ದೀರಾ ಇದೆಲ್ಲ ನಿಮಗೆ ಕಂಪ್ಲೀಟ್ಲಿ ಲೇಡೀಸ್ ಫಿಂಗರ್ ರಿಂಗ್ ಐತೆ. ಬಟ್ ಒಂದು ತಗೊಳ್ಳೋರು ಶಾಪಿಗೆ ಬಂದಾಗ ಡೆಫಿನೆಟ್ಲಿ ಮಿನಿಮಮ್ 5 ಆದರೂ ಪಿಕ್ ಮಾಡ್ತೀರಾ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ಸ್ ಅದ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ, ನಾನು ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಿರೋದು ಡಿಫ್ರೆಂಟ್ ಆಗಿರೋ ಅಂಥ ಲೇಡೀಸ್ ಫಿಂಗರ್ ರಿಂಗ್ಸ್ ಆಗಿರುತ್ತೆ. ಸೊ ನೀವೇನು ನೋಡ್ತಿದ್ದೀರಾ ಇದರಲ್ಲಿ ವಂಕಿ ರಿಂಗು ಕೂಡ ಇರುತ್ತೆ, ಮತ್ತು ನಿಮ್ಗೆ ಹಳೇ ಕಾಲದ ಟ್ರೆಡಿಷನಲ್ ಸ್ಟೈಲ್ ರಿಂಗ್ಸ್ಗಳು ಇರುತ್ತೆ, ಮತ್ತು ಈಗ ಮಾಡರ್ನೈಸೇಷನ್ ಫಿಂಗರ್ ರಿಂಗ್ಸ್ ಡಿಸೈನ್ಸ್ಗಳು ಇರುತ್ತೆ. ಸೊ ಮತ್ತು ಮಕ್ಕಳುಗಳಿಗೆ ಅಂತ ಹೇಳಿ ಗಣಪತಿ ಫಿಂಗರ್ ರಿಂಗ್ಸು ಅಥವಾ ಆಮೆ ರಿಂಗ್ಸ್ ಇವೆಲ್ಲ ಹಾಕೋದ್ರಿಂದ ನಿಮಗೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಅಂತ ಕೂಡ ಹೌದು. ಸೊ ಈ ಥರದ ಫಿಂಗರ್ ರಿಂಗ್ಸ್ಗಳಲ್ಲಿ ನಿಮಗೆ ಸ್ಟೋನ್ ಬೇಸ್ಡ್ ಇರುತ್ತೆ, ಮತ್ತು ಪ್ಲೈನಲ್ಲಿ ಕೂಡ ಇರುತ್ತೆ. ನಿಮಗೆ ಯಾವ ಥರದ್ದೆಲ್ಲ ಬೇಕು ಅನ್ನೋದನ್ನು ನೀವು ಆರಾಮಾಗಿ ಚೂಸ್ ಮಾಡಿಕೊಂಡು ಬೈ ಮಾಡ್ಬೋದು. ನಿಮಗೆ ಸ್ಟೋನ್ಗೆಲ್ಲ ಗ್ಯಾರಂಟಿ ಇರೋದಿಲ್ಲ. ಇದು ನಿಮಗೆ ಲೈಫ್ ಲಾಂಗ್ ವ್ಯಾರಂಟಿ ಇರೋ ಅಂಥದ್ದು. ಬಿಕಾಸ್ ಇದು ನೀವೇ ಯೂಸ್ ಮಾಡಬೇಕು. ಯೂಸ್ ಮಾಡೋದ್ರಿಂದ ಇನ್ನೂ ಶೈನಿಂಗ್ ಇರುತ್ತೆ. ಬಟ್ ಇದು ನೋಡಲಿಕ್ಕೆ ಸ್ವಲ್ಪ ಕಪ್ಪಾಗಿ ಅನಿಸುತ್ತೆ, ಇದೇನು ಈ ಥರ ಇದೆ ಅಂತ ಅನಿಸ್ಬೋದು. ಬಟ್ ಇದು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನೀವು ಪ್ರಿಸರ್ವ್ ಹೇಗೆ ಮಾಡೋದು ಅನ್ನೋದಾದರೆ ನೀವು ಇದನ್ನ ನ್ಯೂಸ್ ಪೇಪರಲ್ಲಿ ಇಡಬೇಕಾಗುತ್ತೆ, ಇಲ್ಲ ಅಂತಂದರೆ ಈ ಥರ ವೈಟ್ ಪೇಪರಲ್ಲಿ ಇಟ್ಟು ಪ್ರಿಸರ್ವ್ ಮಾಡಬೇಕಾಗುತ್ತೆ. ನೀವು ಎಲ್ಲಂದ್ರೆ ಅಲ್ಲಿ ಬಿಸಾಕಿದ್ರೆ ಇದನ್ನು ಅಥವಾ ಎಲ್ಲಂದ್ರಲ್ಲಿ ಇಟ್ಟರೆ ಇದು ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಸರ್ವೇಷನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ. ನೀವು ಅದೇ ರೀತಿಯಾಗಿ ನೀವು ಡೈಲಿ ಯೂಸ್ ಮಾಡಿದ್ರೆ ಅಂತ ತುಂಬ ಸೇಮ್ ಆ್ಯಸ್ ಇಟ್ಸ್ ಗೋಲ್ಡ್ ರಿಪ್ಲಿಕಾ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಗೋಲ್ಡ್ ಯಾವುದು ಇದೆ ಯಾವುದು ಅಂತ ಸ್ವಲ್ಪ ಗೋಲ್ಡ್ ಕಲರ್, ಸ್ವಲ್ಪ ನಿಮಗೆ ಸ್ವಲ್ಪ ಹಾಶ್ ಕಲರ್ ಇರುತ್ತೆ, ಇದು ಸ್ವಲ್ಪ ಡಲ್ ಇರುತ್ತೆ. KDM ಅಲ್ಲಿ ಏನಾದ್ರು ನಾವು ಗೋಲ್ಡ್ ತೊಗೊಂಡಾಗ ಯಾವ ಕಲರ್ ಇರುತ್ತೆ, ಹಳೆ ಕಾಲದ KDM ಅದೇ ಕಲರ್ ಕಾಂಬಿನೇಷನ್ಸಲ್ಲಿ ನಿಮಗೆ ಶೈನಿಂಗ್ ಬರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಬಟ್ ಅಟ್ಲೀಸ್ಟ್ ಒಂದಲ್ಲ ಅಂದರೆ ಏನಾದರೂ ಒಂದು ಪ್ರಾಡಕ್ಟ್ ನೀವು ಪಂಚಲೋಹದಲ್ಲಿ ಯೂಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಅದರಲ್ಲಿ ನಿಮಗೆ ಹೆಲ್ತ್ ಬೆನಿಫಿಟ್ ಇರುತ್ತೆ, ಮತ್ತು ನಮಗೆ ದೃಷ್ಟಿ ಆಗ್ದಂಗೆ ಮತ್ತೊಂದು ಏನಾಗುತ್ತೆ ತುಂಬ ಅವಾಯ್ಡ್ ಆಗುತ್ತೆ ಅಂತ ಹೇಳಿ ತುಂಬ ಜನ ಹೇಳೋದು ಉಂಟು. ಮತ್ತು ಹಿಂದಿನ ಕಾಲದಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ರಿಂದ ಬಳೆಗಳೆಲ್ಲ ಇದೇ ರೀತಿ ಯೂಸ್ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಈ ಥರದ್ದು ಫಿಂಗರ್ ರಿಂಗ್ಸ್ಗಳು, ಬಳೆಗಳು ಅಥವಾ ಮಾಂಗಲ್ಯ ಚೈನ್ಗಳು ನಿಮಗೆ ಯಾವುದು ಕಂಫರ್ಟಬಲ್ ಇರೋಂಥದ್ದು ಅಂಥದ್ದು ಯಾವ್ದಾದ್ರು ಒಂದು ಯೂಸ್ ಮಾಡಿ. ಸೊ ಈ ಥರದ್ರಲ್ಲಿ ನಿಮಗೆ ಯಾರಿಗಾರು ಯಾವ್ದಾರು ಡಿಸೈನ್ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಬರೋಂಥ ನಮ್ಮ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರು ವಿಸಿಟ್ ಮಾಡ್ಬೋದು. ಸೊ ಮೇಡಮ್ ನೀವು ಯಾವ ರೀತಿ ಕಳಿಸ್ತೀರಾ ಅಂತ ಕೇಳ್ತೀರಾ. ಸೊ ನಾನು ಕಳಿಸೋ ರೀತಿ ಬಂದು ನಿಮಗೆ ನನ್ನ ಫಿಂಗರ್ಸ್ಗಳಿಗೆ ನಾನು ಟ್ರೈ ಮಾಡ್ತೀನಿ. ಸೊ ನಾನು ನೋಡ್ತಾ ಇರ್ಬೋದಲ್ಲ, ನೋಡಲಿಕ್ಕೆ ನಿಮ್ಗೆ ಯಾವ ಕಲರ್ ಇರುತ್ತೆ ಅದೇ ರೀತಿಯಾಗಿ ನಾನು ವೇರ್ ಮಾಡಿರೋದು ಆಲ್ರೆಡಿ ಇದು ಬ್ಯಾಂಗಲ್ಸು ವೇರ್ ಮಾಡಿ ಯಾವ ರೀತಿ ಶೈನಿಂಗ್ ಬಂದಿರುತ್ತೆ ಅದನ್ನು ಶೋ ಮಾಡ್ತಾ ಇದ್ದೀನಿ. ನೋಡಲಿಕ್ಕೆ ಇದು ಕಪ್ಪಾಗಿ ಅನಿಸುತ್ತೆ, ಬಟ್ ವೇರ್ ಮಾಡಿದ್ರೆ ಶೈನಿಂಗಲ್ಲಿರೋ ಅಂಥದ್ದು. ಸೊ ಈ ಥರದ ಡಿಸೈನ್ಗಳು ಯಾರಿಗಾರೆ ಬೇಕಂತಂದರೆ ಬೇಗ ಸ್ಕ್ರೀನ್ಶಾಟದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮಗೆ ಆನೆಬಲ ರಿಂಗ್ ಅಂತ ಕೂಡ ಇದೆ. ಇದು ಕೂಡ ನಿಮಗೆ ಪ್ಯೂರ್ಲಿ ಪಂಚಲೋಹತೆ. ಇದರಲ್ಲಿ ನಿಮಗೆ 1 ಗ್ರಾಮ್ ಗೋಲ್ಡಲ್ಲೇ ಸಿಗುತ್ತೆ, ಬಟ್ ಕನ್ಫ್ಯೂಸ್ ಆಗಬೇಡಿ, ಇದು ಪ್ಯೂರ್ಲಿ ಪಂಚಲೋಹದಿರುತ್ತೆ. ಬಟ್ ನಮ್ಮಲ್ಲಿ 1 ಗ್ರಾಮ್ ಗೋಲ್ಡೆಲ್ಲ ಬರೋದಿಲ್ಲ ಇದರಲ್ಲಿ. ಇದು ಕಂಪ್ಲೀಟಾಗಿ ಪ್ಯೂರ್ ಪಂಚಲೋಹ ಇರುತ್ತೆ. ಇದು ಆನೆಬಲ ರಿಂಗ, ಇದು ಆನೆಬಲ ಕೂದಲು ಅಂತ ಕೇಳಬೇಡಿ, ಇದು ಡೂಪ್ಲಿಕೇಟ್. ಇದು
ಡೂಪ್ಲಿಕೇಟು ಪ್ಲಾಸ್ಟಿಕಲ್ಲಿ ಮಾಡಿರೋ ಅಂಥದ್ದು. ಆನೆಬಲ ಪ್ಯೂರ್ ಎಲ್ಲ ಹಾಕೋಕೆ ಹೋದರೆ ನಮ್ಗೆ ಅಫೆನ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೆಲ್ಲ ಪ್ಲಾಸ್ಟಿಕಲ್ಲಿ ಮಾಡಿರೋ ಅಂಥದ್ದು ಡೂಪ್ಲಿಕೇಟ್ ಆಗಿರುತ್ತೆ. ಬಟ್ ಮೆಟಲ್ ಏನಿದೆ ಇದು ಪಂಚಲೋಹದಲ್ಲಿ ಮಾಡಿ ಅಂತ, ಅದಕ್ಕೆ ಬ್ಲ್ಯಾಕ್ ಥ್ರೆಡ್ಡಿಂದ ನಿಮಗೆ ಸುತ್ತಿರ್ತಾರೆ ಅಷ್ಟೇ. ಬ್ಲ್ಯಾಕ್ ಥ್ರೆಡ್ ಮೀನ್ಸ್ ಅಂದರೆ ವೈರಿಂದ ಸುತ್ತಿರ್ತಾರೆ. ಸೊ ಇದು ಪ್ಯೂರ್ ಅಲ್ಲ, ಡೂಪ್ಲಿಕೇಟ್ ಆಗಿರುತ್ತೆ. ಇದು ನಿಮಗೆ 1 ಗ್ರಾಮ್ ಗೋಲ್ಡಲ್ಲಿ ಕೂಡ ಸಿಗುತ್ತೆ. 1 ಗ್ರಾಮ್ ಗೋಲ್ಡ್ ನಾವು ಹಾಕಿರೋ ಇದು ಪಂಚಲೋಹದಾಗಿರುತ್ತೆ. ಇದು ಕೂಡ ನಿಮಗೆ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಬಟ್ ಇದನ್ನು ಹಾಕೋದ್ರಿಂದ ಸ್ವಲ್ಪ ನಮಗೆ ದೃಷ್ಟಿಗೆ ಈ ಥರದ್ದೆಲ್ಲ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ ಇದನ್ನು ನಮ್ದು ಯಾವುದೇ ಫಿಂಗರ್ಸ್ಗೂ ಕೂಡ ವೇರ್ ಮಾಡ್ಬೋದು. ಬಟ್ ಎಡಗೈ ಫಿಂಗರ್ಸ್ಗೆ ಯೂಸ್ ಮಾಡಬೇಕು ಅಂತ ಒಂದಂತಿದೆ. ಸೊ ಅದೇ ರೀತಿಯಾಗಿ ನೀವು ಏನು ನೋಡ್ತೀರಿ ಇದೆಲ್ಲ ನಿಮಗೆ ಈಗ ಟ್ರೆಂಡಿಂಗಲ್ಲಿ ಗೋಲ್ಡಲ್ಲೆಲ್ಲ ನೋಡೇ ಇರ್ತೀರಿ ಈ ಥರ ಡಿಸೈನ್ಗಳೆಲ್ಲ. ಅದೇ ರೀತಿ ಇದಕ್ಕೆ ನಾವು ಕಾಪಿ ಮಾಡಿಸೋ ಅಂಥದ್ದು. ಈ ಒಂದು ಡಿಸೈನ್ ನೋಡ್ತಿರಲ್ಲ, ಇದು ಎವರ್ ಗ್ರೀನ್, ಯಾವಾಗ ಬಂದರೂ ನಮಗೆ ಸ್ಟಾಕ್ ಔಟ್ ಆಗ್ತಾನೆ ಇರುತ್ತೆ. ಬಟ್ ಅದರ ಕಲರ್ಸ್ ಕಾಂಬಿನೇಷನ್ಸ್ ಇರುತ್ತೆ. ಇದು ನೋಡ್ತಿರ್ಬೋದಲ್ಲ, ಇದೆಲ್ಲ ನಿಮಗೆ ಟ್ರೆಡಿಷನಲ್ ಔಟ್ಲುಕ್ ಅಂತಲೇ ಹೇಳ್ಬೋದು. ತುಂಬ ಟ್ರೆಡಿಷನಲ್ ಆಗಿ ಇರೋಂತಹ ಫಿಂಗರ್ ರಿಂಗ್ಸ್ ಆಗಿರುತ್ತೆ. ಶಾಪಿಗೆ ವಿಸಿಟ್ ಮಾಡೋದಾದ್ರೆ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿ. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಬೈ ಮಾಡಿದ್ರೆ ಆನ್ಲೈನಲ್ಲಿ ಬೈ ಮಾಡೋದು. ಇದು ಬಂದು ವಂಕಿ ರಿಂಗ್ಗಳು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅನ್ಪಾಲಿಷಲ್ಲಿ ಬೇಕು ಅನ್ನೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ 2 ಕಲರ್ ಕಾಂಬಿನೇಷನ್ಸಲ್ಲಿ ಬಂದಿರೋ ಅಂಥದ್ದು. ಒಂದು ವೈಟ್ ಕಲರ್ ಇರುತ್ತೆ, ವೈಟ್ ಕಲರ್ ಇರುತ್ತೆ, ಮತ್ತೊಂದು ರೂಬಿ ಕಲರಲ್ಲಿರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಕಂಫರ್ಟ್ ಆಗಿರುತ್ತೆ, ಯಾವುದನ್ನು ನೋಡ್ಕೊಂಡು ತೊಗೊಳ್ಳಿ. ಇಲ್ಲ ಅಂತಂದ್ರೆ ಸಣ್ಣ ಸ್ಟೋನ್ ವರ್ಕಲ್ಲಿ ಕೂಡ ಇರುತ್ತೆ. ಯಾರಾದ್ರು ಫೋಟೋ ಬೇಕಂತಂದ್ರೆ ಫೋಟೋ ಅಪ್ಡೇಟ್ ಮಾಡ್ತೀನಿ. ಇದೆಲ್ಲ ನೋಡ್ತಾ ಇರೋದು ಇದೆಲ್ಲ ಅಮ್ಮಂದಿರ ಕಾಲದಿಂದಲೂ ಇದು ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ವೇರಿಂಗಲ್ಲಿ. ನಾವು ಕೂಡ ಪರ್ಸ್ನಲಾಗಿ ವೇರ್ ಮಾಡ್ತೀನಿ. ಸೊ ನೀವು ಅದೇ ಥರ ಬೇಕಂತಂದರೆ ನೀವು ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಂಡು ಶಾಪಿಗೆ ಬಂದಾಗ ವಿಸಿಟ್ ಮಾಡಿ ಬೈ ಮಾಡ್ಬೋದು. ನೋಡ್ತಿದ್ದಿರೋದ್ರೆ ಇವತ್ತು ಈ ವಿಡಿಯೋ ನಿಮ್ಮ ಮೇಲೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಶಾಪಲ್ಲಿ ಮಕ್ಕಳುಗಳಿಗೂ ಕೂಡ ನಿಮಗೆ ಪ್ಯೂರ್ ಪಂಚಲೋಹದಲ್ಲಿ ನಿಮಗೆ ಫಿಂಗರ್ ರಿಂಗ್ಸ್ ಕೂಡ ಸಿಗುತ್ತೆ. ಇದೆಲ್ಲ ಆದರೆ ಜಾಸ್ತಿ ಡಿಸೈನ್ ಇರೋದಿಲ್ಲ, ಸ್ವಲ್ಪ ಡಿಸೈನ್ ಇರುತ್ತೆ. ಯಾರು ಮಕ್ಳಿಗೆ ಏನಾದ್ರು ಬೇಕನ್ನೋದಾದರೆ ನೀವು ಸೈಜ್ನ ನೀವೇ ಯಾರು ಶಾಪಿಗೆ ಬಂದಾಗ ಬೈ ಮಾಡಬೇಕಾಗುತ್ತೆ. ಯಾಕಂದರೆ ಮಕ್ಳ ಸೈಜ್ ನಮಗೂ ಐಡೆಂಟಿಫೈ ಇರೋಲ್ಲ. ಸೊ ಹಾಗಾಗಿ ಯಾರು ಶಾಪಿಗೆ ಏನಾದ್ರು ಬಂದಾಗ ಕೇಳಿಬಿಟ್ಟು ಇದನ್ನು ಬೈ ಮಾಡಿ. ಸೊ ಈ ಥರದ್ದು ಪಂಚಲೋಹ ರಿಂಗ್ಗಳು ತುಂಬ ಚೆನ್ನಾಗಿರುತ್ತೆ ವೇರಿಂಗ್ ಮಾಡೋಕ್ಕೆ. ಯಾರಿಗಾರು ಬೇಕಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿ. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಬೈ ಮಾಡ್ಬೋದು. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ, ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಸೆಟಲ್ ಬರುತ್ತೆ. ಸೊ ಮೇಡಮ್ ನೀವು ಆನ್ಲೈನಲ್ಲಿ ಕಳಿಸಿದ್ರೆ ಹೇಗೆ ಕಳಿಸ್ತೀರಾ ಅನ್ನೋದಾದರೆ ನಾನು ಆಗಲೇ ಹೇಳಿದ ರೀತಿ ನನ್ನ ಫಿಂಗರ್ ರಿಂಗ್ಸ್ಗೆ ಟ್ರೈ ಮಾಡಿ. ಈ 3 ಫಿಂಗರ್ಸ್ಗೆ ಮಿಡ್ಲ್ ಫಿಂಗರ್, ಇಂಡೆಕ್ಸ್ ಫಿಂಗರ್ ಮತ್ತು ಲಿಟ್ಲ್ ಫಿಂಗರ್ ರಿಂಗ್ಸ್ಗೆ ಟ್ರೈ ಮಾಡಿ ಕಳಿಸ್ಕೊಡ್ತೀನಿ. ಬಟ್ ನನ್ನ ಕಸ್ಟಮರ್ಸ್ಗೆ ಎಲ್ಲರಿಗೂ ಸೆಟ್ ಆಗುತ್ತೆ. ಇಫ್ ಏನಕ್ಕೆ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಫಿಂಗರ್ ಸೆಟ್ಟೇ ಆಗಿರುತ್ತೆ. ಲೂಸ್ ಆಲ್ಮೋಸ್ಟು ಕರೆಕ್ಟ್ ಸೈಜೇ ಕಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಇಷ್ಟು ದಿನದಲ್ಲಿ. ಸೊ ಅದೇ ರೀತಿಯಾಗಿ ನಿಮಗೂ ಕಳಿಸ್ಕೊಡ್ತೀನಿ. ಯಾವುದೇ ರೀತಿ ವರಿ ನಂಗೆ ಆರಾಮಾಗಿ ಬುಕ್ ಮಾಡ್ಕೋಬೋದು. ಇನ್ನು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡೋದಾದರೆ ನಿಮಗೆ ಇದು 280 ರೂಪೀಸಿಂದ ಅಪ್ ಟು 450 ಒಳಗಡೆ ಇರೋಂಥದ್ದು. ಕರ್ನಾಟಕದವ್ರಿಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಔಟ್ ಆಫ್ ಸ್ಟೇಟವ್ರಿಗಾದರೆ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ, ಎಕ್ಸ್ಟ್ರಾ 50 ರೂಪೀಸ್ ಚಾರ್ಜ್ ಇರುತ್ತೆ. ಯಾರಿಗೆಲ್ಲ ಬೇಕು, ಯಾವ ಡಿಸೈನ್ ಬೇಕು ಅನ್ನೋದನ್ನು ನಾನು ಫೋಟೋಸ್ ಅಪ್ಡೇಟ್ ಮಾಡಿರ್ತೀನಿ. ಫೋಟೋಸಲ್ಲಿ ನೋಡಿಕೊಂಡು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ, ಯಾವ ಕಲರ್ ಇಷ್ಟ ಆಗುತ್ತೆ, ಸ್ಟೋನ್ ಬೇಕಾ ಅಥವಾ ಪ್ಲೈನ್ ಬೇಕಾ, ಯಾವುದನ್ನು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ಸ್ ಅದೇ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ, ಈ ಥರದ ಡಿಸೈನ್ಗಂತೂ ಮಿಸ್ ಮಾಡ್ಕೊಬೇಡಿ. ತುಂಬ ಚೆನ್ನಾಗಿತ್ತು. ಯಾವಾಗ ಎಷ್ಟೇ ಪೀಸ್ ತರಿಸಿದ್ರು ಇದು ಸ್ಟಾಕ್ ಔಟ್ ಆಗ್ತಾನೆ ಇರುತ್ತೆ. ಇದರಲ್ಲಿ ಕಲರ್ಸ್ ಇರುತ್ತೆ. ಬಟ್ ಇದೆಲ್ಲ ಗೋಲ್ಡ್ ಡಿಸೈನಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಬೈ ಮಾಡ್ತೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. Everyone is so loud. I just want a little bit of peace and quiet. Keep it quiet. Give me a sip.
so loud. I just want a little bit of peace and quiet. Keep it quiet. Give me a sense of direction. Give me some time for introspection. 'Cause I need to keep on going. I need to keep on going. I need to be a forward thinker. Don't give me what I want, just give me what I need. I'll give anything, anything to be free. Don't give me what I want, just give me what I need, and I'll be out of your way. Give us a sense of direction. Give us a chance to be introspective. 'Cause I need to keep on going. 'Cause I need to keep on going. I need to be a forward thinker. Ooh, I've been lost. I just wanna be found. Ooh, I've been lost. I just wanna be found. Give me a sense of direction. Give me some time for introspection. Give me a sense of direction. Give me a sense of direction. Give me a sense, give me a sense, give me a sense of forward motion. 'Cause we need to keep on going. 'Cause we need to keep on going. We need to be forward thinkers.